ನನ್ನ ಫೇಸಲ್ಲಿ ಸನ್ ಟ್ಯಾನ್ ಸ್ಟಾರ್ಟ್ ಆಗಿದೆ, ಲೈಟಾಗಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿದೆ, ಅನ್ಈವನ್ ಸ್ಕಿನ್ ಟೋನ್ ಸ್ಟಾರ್ಟ್ ಆಗಿದೆ. ಸೊ 2-3 ದಿನ ವಿಪರೀತ ಬಿಸಿಲಲ್ಲಿ ಇದ್ದಿದ್ದರಿಂದ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಯೂಶಲಿ ಒಂದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡ್ತೀನಿ, ಅದ್ರದ್ದು ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ ನೀವೇ ನೋಡಿ. ಸ್ಕಿನ್ ಯಾವ ರೀತಿ ಆಗಿತ್ತು ಅಂದರೆ ಈ ಬಿಸಿಲಿಗೆ. ಸೊ ಆ ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಎಫೆಕ್ಟ್, ಇಷ್ಟು ಕ್ಲಾರಿಟಿ ಇದೆ ನೋಡಿ, ವಿತ್ ಶೈನಿಂಗ್. ಸೊ ಈ ಅದ್ಭುತವಾದ ಕ್ರೀಮು 5 ಪೈಸಾ ಖರ್ಚಿಲ್ಲದೆ ನಿಮ್ಮನೆ ಅಡುಗೆ ಮನೆಯೇ ಆಯುರ್ವೇದ ಅಂತ ಹೇಳ್ತೀನಿ. ಆ ಕ್ರೀಮ್ನ ಯಾವ ರೀತಿ ರೆಡಿ ಮಾಡೋದು ಅಂತ ಇವತ್ತಿನ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಸ್ಕಿನ್ನು ಎಷ್ಟು ಹಾಳಾಗಿತ್ತು ಅಂದರೆ ಸೊ ನಾನೇ ಊಹಿಸ್ಕೊಳಕ್ಕಾಗ್ತಿರಲಿಲ್ಲ, ಅಂಥ ಸ್ಕಿನ್ನ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಕೇವಲ ಕಂಪ್ಲೀಟ್ ಟ್ಯಾನ್ ಆಗೋಗಿತ್ತು ನನ್ನ ಫೇಸ್ 2 ದಿನದಿಂದ. ಮತ್ತು ಅದು ಸ್ವಲ್ಪ ಟ್ಯಾನ್ ಆಗಿ ಡೀಪ್ ಇನ್ಸೈಡ್ ಹೋದಾಗ ನಮಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ, ಅನ್ಈವನ್ ಸ್ಕಿನ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ನಾನು ಮಾಡ್ಕೊಂಡಿದ್ದೆ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್. ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಏನಂತ ಹೇಳ್ಬೋದು, ಜಾದು ಅಂತ ಹೇಳ್ಬೋದು. 5 ಪೈಸಾ ಖರ್ಚಿಲ್ಲ. ನಿಮಗೆ ಪಿಗ್ಮೆಂಟೇಷನ್ ಡೀಪ್ ಇನ್ಸೈಡ್ ಸ್ಕಾರ್ನ ತೆಗೆಯೋದ್ರಲ್ಲೇ ಶೈನಿಂಗ್ ಕೊಡುತ್ತೆ. ಇಮ್ಮಿಡಿಯೇಟ್ ನೀವು ಜಾಸ್ತಿ ಹೊತ್ತು ಕಾಯೋದೇ ಬೇಡ. ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನೋಡಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ ಅಂತ. ಇದರಲ್ಲಿ ನಾನು ಬಳಸಿರೋದು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರೋ. ಪಿಗ್ಮೆಂಟೇಷನ್ ಬರೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಮೆಲಾಸ್ಮಾ ಪ್ರೊಡಕ್ಷನು. ಆ ಮೆಲಾಸ್ಮಾ ಪ್ರೊಡಕ್ಷನ್ನ ಝೀರೋ ಮಾಡೋದಲ್ಲಿ ಎತ್ತಿದ ಕೈ ನಮ್ಮ ಆ್ಯಂಟಿ ಆಕ್ಸಿಡೆಂಟ್ ಇಂದ ಮಾಡಿರೋ ಪದಾರ್ಥಗಳು. ಅದರಲ್ಲಿ ಅನ್ಪಾಲಿಶ್ಡ್ ರೈಸ್ ಏನಂತ ಹೇಳ್ಬೋದು, ಅದು ರಾಮ ಬಾಣ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಅಲೋವೆರಾ ಜೆಲ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಯಾವ ರೀತಿ ಮಾಡಿದ ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ ಅಂತ ಇವತ್ತಿನ ವೀಡಿಯೋಲಿ ಡೀಟೇಲಾಗಿ ಹೇಳಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ತುಂಬ ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಅಂಥವ್ರಿಗೆ ರಾಮಬಾಣ, ಸನ್ ಟ್ಯಾನ್ ಆಗೋಗಿದೆ ಅಂಥವ್ರಿಗೆ ರಾಮಬಾಣ, ಅನ್ಈವನ್ ಸ್ಕಿನ್ ಟೋನ್ ಇದೆ ಅಂಥವ್ರಿಗೆ ರಾಮಬಾಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇಲ್ಲೊಂದು ಆಲೂಗೆಡ್ಡೆ ತೊಗೊಳ್ಬೇಕು. ಆಲೂಗೆಡ್ಡೆಯಲ್ಲಿ ಚಿಕ್ಕ ಚಿಕ್ಕ ಟಿಪ್ಸ್ ಇದೆ ಹೇಳ್ತೀನಿ. ಹಸಿರು ಕಲರ್, ಗ್ರೀನ್ ಕಲರ್ ಇರೋ ಆಲೂಗೆಡ್ಡೆ ತೊಗೋಬೇಡಿ, ಮೊಳಕೆ ಇರೋ ಆಲೂಗೆಡ್ಡೆ ತೊಗೋಬೇಡಿ, ಮತ್ತು ಕೊಳ್ತೋಗಿರೋ ಆಲೂಗೆಡ್ಡೆ ತೊಗೋಬೇಡಿ. ಸಿಪ್ಪೆ ತಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ತುರ್ಕೋತಾ ಇದ್ದೀನಿ. ಇದು 5 to 10 ಮಿನಿಟ್ಸ್ ಪ್ರೊಸೀಜರು. 2 to 3 ಮಿನಿಟ್ಸು ರೆಮಿಡಿ ಮಾಡೋದಕ್ಕೆ, ಹೋಮ್ ರೆಮಿಡಿ. ಓಕೆನಾ. ನನ್ನ ಸ್ಕಿನ್ ಎಷ್ಟು ಹಾಳಾಗಿತ್ತು 2-3 ದಿನದಿಂದ ಅಂದರೆ, ಓ ಮೈ ಗಾಡ್, ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು. ಇಮ್ಮಿಡಿಯೇಟ್ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಯಾವುದೇ ರೀತಿಯಾದ ಪಿಗ್ಮೆಂಟೇಷನು ಡಲ್ನೆಸ್ ಸ್ಟಾರ್ಟ್ ಆಗಿದ ತಕ್ಷಣ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಆಲೂಗೆಡ್ಡೆ ರಸನ ಚೆನ್ನಾಗಿ ಇಂಟ್ಕೋತಾ ಇದ್ದೀನಿ, ಆಯಿತಾ. 1-1.5 ಸ್ಪೂನು 2 ಸ್ಪೂನ್ ಬರಬೇಕು, ನನಗೆ ಅಷ್ಟು ಸಾಕು. ಇಲ್ಲಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಇದು ಅಕ್ಕಿ ಹಿಟ್ಟು ತೋರಿಸ್ತೀನಿ. ಇಲ್ಲಿ ವೈಟ್ ಕಲರ್ ಅಲೋವೆರಾ ಜೆಲ್, ಓಕೆನಾ. ಕಲರ್ಡ್ ತೊಗೋಬೇಡಿ, ಸೆಂಟೆಡ್ ತೊಗೋಬೇಡಿ, ಏನು ನಿಮ್ಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಬರೋದೇ ಇಲ್ಲ. ಸೊ ಇಲ್ಲಿ ನಾನು 1.5 ಚಮಚದಷ್ಟು ನಾನಿಲ್ಲಿ ಅನ್ಪಾಲಿಶ್ಡ್ ರೈಸ್, ಆಯಿತಾ, ಅನ್ಪಾಲಿಶ್ಡ್ ರೈಸ್ ಅದು ಹಿಟ್ಟು ತೊಗೋತಾ ಇದ್ದೀನಿ. ಪಾಲಿಶ್ಡ್ ತೊಗೋಬೇಡಿ, ಎರಡಕ್ಕೂ ಡಿಫ್ರೆನ್ಸ್ ಇದೆ, ಓಕೆನಾ. ಅಥವಾ ರೇಷನ್ ಅಕ್ಕಿ ಬೆಟರು ಇದ್ದರೆ, ಓಕೆ. ಇದಕ್ಕೆ ನಾನು ಆಲೂಗೆಡ್ಡೆ ರಸ ತೊಗೋತಾ ಇದ್ದೀನಿ. ಆಲೂಗೆಡ್ಡೆ ರಸ ಸ್ವಲ್ಪ ಬೇಗ ಮಾಡಿ, ಯಾಕೆಂದರೆ ಕಲರ್ ಚೇಂಜ್ ಆಗೋಗುತ್ತೆ. ಅದು ನಾವು ಅದು ಕಲರ್ ಚೇಂಜ್ ಆಗೋ ಮುಂಚೆ ಮುಖಕ್ಕೆ ಹಾಕಿ ರೆಮಿಡಿ ಮುಗಿಸ್ಬೇಕು, ಯಾಕಂದರೆ ಕಲರ್ ಚೇಂಜ್ ಆದರೆ ಅದು ನಮಗೆ ರಿಸಲ್ಟ್ ಸಿಗೋಲ್ಲ. 2 ದಿನದಿಂದ ನನ್ನ ಮುಖದಲ್ಲಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗೋಗಿತ್ತು, ಓಕೆನಾ. ಸೊ ಅದಕ್ಕೋಸ್ಕರ ಇಮ್ಮಿಡಿಯೇಟಾಗಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡ್ಕೋತಾ ಇದ್ದೆ ನಾನು. ಸೊ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನೋಡಿ ಹೆಂಗಿತ್ತು ನನ್ನ ಸ್ಕಿನ್ನು ಅಂದರೆ, ಓ ಮೈ ಗಾಡ್. ಆಮೇಲೆ ನೀವೇ ನೋಡ್ಕೋತೀರಾ ಈ ರೆಮಿಡಿ ಆದಮೇಲೆ ಮುಖನ ಅಷ್ಟು ಸಾಫ್ಟ್, ಬೇಬಿ ಸಾಫ್ಟ್ ಆಗುತ್ತೆ ಸ್ಕಿನ್ನು, ವಿತ್ ಶೈನಿಂಗ್ ಆ್ಯಂಡ್ ಗ್ಲೋಯಿಂಗ್. ಇದಕ್ಕೆ ನಾನು ಟ್ರಾನ್ಸ್ಪರೆಂಟ್ ಆಗಿರೋ ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. ನಮ್ಮ ಗಿಡದ್ದೇ ಅದು ಅಲೋವೆರಾ ಜೆಲ್, ಸುಮಾರು ಸಲ ತೋರಿಸಿದ್ದೀನಿ. ಅದಕ್ಕೆ 1 ಡ್ರಾಪ್ ಅಷ್ಟು ನಾನಿಲ್ಲಿ ಗ್ಲಿಸರಿನ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಯಿಶ್ಚರೈಸರ್ ಬೇಕು ನಮ್ಮ ಸ್ಕಿನ್ಗೆ, ಆಯಿತಾ. ನಿಮ್ಮದು ಡ್ರೈ ಸ್ಕಿನ್ ಆದರೆ 1-2 ಡ್ರಾಪ್ ಹಾಕ್ಕೊಳ್ಳಿ. ಅಲೋವೆರಾ ಜೆಲ್ 1/4 ಚಮಚ ಹಾಕ್ಕೊಂಡಿದ್ದೀನಿ, ಓಕೆನಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ಕಾರಣಕ್ಕೂ ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. 2 to 3 ಮಿನಿಟ್ಸ್ ಪ್ರೊಸೀಜರು, 8 to 10 ಮಿನಿಟ್ಸ್ ಮುಖದ ಮೇಲೆ ಅಪ್ಲಿಕೇಶನ್, ಓಕೆ. ಏನು ಖರ್ಚು ಮಾಡಿದ್ದೀರಾ? 5 ಪೈಸಾ ಖರ್ಚಿಲ್ಲ ಅಷ್ಟೇ, ಓಕೆನಾ. ಇದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ರೆಡಿ ಆಗೋಯಿತು. ಇದು ಯಾವ ರೀತಿ ಉಪಯೋಗಿಸೋದು, ಇದು ಪ್ಯಾಕ್ ಥರ ಹಾಕೋಂಗಿಲ್ಲ, ಆಯಿತಾ. ಇದು 2 ಸ್ಟೆಪ್ಪಲ್ಲಿ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋಲಿ, ಓಕೆನಾ. ಇಲ್ಲಿ ನಮ್ಮ ಮನೆ ಹತ್ರ ಸೌಂಡ್ ಇದೆ, ಅದಕ್ಕೋಸ್ಕರ ಬ್ಯಾಕ್ ಓವರ್ ವಾಯ್ಸ್ ಕೊಡ್ತಾಯಿದ್ದೀನಿ. ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಫೇಸ್ ಮೇಲೆ. ನೋಡಿ ಈ ಥರ ಅಪ್ಲೈ ಮಾಡಿಬಿಟ್ಟು ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್, ನನಗೆ ಕೆನ್ನೆ ಮೇಲೆ ಮತ್ತು ಮೂಗು ಹತ್ರ ಸ್ಟಾರ್ಟ್ ಆಗ್ತಿತ್ತು. ಸೊ ಇಮ್ಮಿಡಿಯೇಟಾಗಿ ಈ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಯಾವಾಗಲೂ ಅಷ್ಟೇ, ನನ್ನ ಸ್ಕಿನ್ ಡಲ್ ಆಗಿರ್ಬೋದು, ನನ್ನ ಸ್ಕಿನ್ ಏನಂತೀವಿ ಅನ್ಈವನ್ ಸ್ಕಿನ್ ಟೋನ್ ಆಗಿರ್ಬೋದು, ಯಾಕೆಂದರೆ 24 ಅವರ್ಸ್ ನಮ್ಮ ಸ್ಕಿನ್ ಪಳಪಳ ಅಂತ ಏನು ಉಳಿತಾರಲ್ಲ ಅಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾವು ಹೊರಗಡೆ ಬಿಸಿಲೆಲ್ಲ ಹೋಗಿ ಬಂದಾಗ ಚೇಂಜಸ್ ವಿಲ್ ಹ್ಯಾಪನ್. ಸೊ ದಿಸ್ ಆರ್ ದಿ ಬೇಸಿಕ್ ಸಿಂಪಲ್ ರೆಮಿಡೀಸ್ ನಾನು ಮಾಡ್ಕೋತೀನಿ, ಓಕೆ. ಇದನ್ನು ಅಪ್ಲೈ ಮಾಡಿಕೊಂಡು ಈಗ ನಾನು ಮಸಾಜ್ ಮಾಡ್ತಾಯಿದ್ದೀನಿ. ಮಸಾಜ್ ಮಾಡ್ಕೋಬೇಕು. ನಿಮಗೆ ಕ್ಲೋಸಪ್ ವ್ಯೂಯಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಮಸಾಜ್ ಮಾಡಬೇಕು ಅಂತ. ಇಟ್ ಶುಡ್ ಬಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಎರಡೂ ಇರಬೇಕು. ಸ್ವಲ್ಪ ಸ್ಪೀಡಾಗಿ ಮಾಡಬೇಕು ಮಸಾಜು, ಸ್ವಲ್ಪ ಹೀಟ್ ಜನ್ರೇಟ್ ಆಗಬೇಕು ನಿಮ್ಮ ಕೆನ್ನೆಯಲ್ಲಿ, ಓಕೆನಾ. ಸ್ವಲ್ಪ ಹೀಟಾಗಿ ಮಸಾಜ್, ಫಾಸ್ಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಹೀಟ್ ಜನ್ರೇಟ್ ಆಗಬೇಕು, ಫೈನ್. 2 to 3 ಮಿನಿಟ್ಸ್ ಚೆನ್ನಾಗಿ
ಸರ್ಕ್ಯುಲರ್ ಮೋಷನ್, ಆ್ಯಂಟಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ. ಸೊ ದಟ್ ಹೀಟ್ ಜನ್ರೇಟ್ ಆಗಬೇಕು ಅಂತ ನಾನು ಹೇಳಿದ್ದೀನಿ. ಓಕೆನಾ. ಇದ್ರದ್ದು ಏನು ಎಫೆಕ್ಟು ಆ್ಯಂಡ್ ರಿಸಲ್ಟ್ ಅಂತ ಅಂದರೆ ಇಮಿಡಿಯೇಟಾಗಿ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿದೆ, ತುಂಬ ವರ್ಷಗಳಿಂದ ಪಿಗ್ಮೆಂಟೇಷನ್ ಇದೆ, ಡಲ್ ಆಗಿದೆ ಸ್ಕಿನ್ ಡಾರ್ಕ್ ಆಗಿದೆ ಅನ್ನೋರಿಗೆ ಇಮಿಡಿಯೇಟ್. ಯಾಕೆಂದರೆ ನಂಗೆ 2 ಡೇಸ್ ಬ್ಯಾಕಿಂದ ನಾನು ಏನಂತೀವಿ ಕರೆಕ್ಟಾಗಿ ನನ್ನ ಸ್ಕಿನ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಬಿಸಿಲಲ್ಲಿ ತುಂಬ ಓಡಾಡ್ತಿದ್ದೆ. ಔಟ್ಸೈಡ್ ಬ್ಯಾಂಗ್ಳೂರಿದ್ದೆ. ಸೊ ಗೊತ್ತಲ್ಲ, ಸೊ ಬಿಸಿಲು ಯಾವ ರೀತಿ ಇರುತ್ತೆ ಅಂತ. ಸೊ ಇವಾಗ 2 to 3 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಅದನ್ನು ಇಮ್ಮಿಡಿಯೇಟಾಗಿ ಏನಂದರೆ ನಾನು ಅದನ್ನು ಬಿಟ್ಟುಬಿಡ್ತೀನಿ. ಓಕೆ, ಮಸಾಜ್ ಮಾಡಿ ಒಂದು 8 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮತ್ತೆ ನಾನು ಮಸಾಜ್ ಮಾಡ್ಕೋತಾ ಇದ್ದೀನಿ. ಓಕೆ, 2 to 3 ಮಿನಿಟ್ಸ್ ಮಸಾಜ್, 8 ನಿಮಿಷ ಬಿಟ್ಟು ಮತ್ತೆ ಮಸಾಜ್ ಮಾಡ್ಕೋತಾ ಇದ್ದೀನಿ. ಇದೇ ಸೀಕ್ರೆಟ್ ಟಿಪ್. ಯಾಕೆಂದರೆ ಆ ಹೀಟ್ ಜನ್ರೇಟ್ ಆಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸರ್ಕ್ಯುಲೇಟ್ ಆಗಿರುತ್ತೆ ಥ್ರೂ ಔಟ್ ದ ಫೇಸ್. ಓಕೆನಾ. ಈಗ ವಾಶ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸ್ಟಾರ್ಟಿಂಗ್ ಸ್ಕಿನ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅಂತ. ಸೊ ನಿಮಗೆ ಪಿಗ್ಮೆಂಟೇಷನ್ ಆಗಲಿ, ಡಲ್ನೆಸ್ ಆಗಲಿ, ಸ್ಕಿನ್ ಡಾರ್ಕ್ನಿಂಗ್ ಏನು ಸ್ಟಾರ್ಟ್ ಆದರೂ ಫೇಸ್ ಮೇಲೆ ಇಮ್ಮಿಡಿಯೇಟಾಗಿ ಗೋ ಫಾರ್ ದಿಸ್ ರೆಮಿಡಿ ಅಂತ ಹೇಳ್ತಾ, ಸೋಷಿಯಲ್ ಮೀಡಿಯಾಲಿದ್ದೀವಿ, ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಯಾವ ರೀತಿ ಇದೆ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ನು, ಆವಾಗ್ಲಕ್ಕೂ ಇವಾಗ್ಲಕ್ಕೂ. ಸ್ಟಾರ್ಟಿಂಗ್ ಫುಲ್ಲು ಏನಂತೀವಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ತಿತ್ತು, ಡಲ್ನೆಸ್ ಸ್ಟಾರ್ಟ್ ಆಗ್ತಿತ್ತು, ಗ್ಲೋ ಇರ್ತಿಲ್ಲ ಸ್ಕಿನ್ನು. ಓಕೆನಾ. ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ವಾಟ್ಸಪ್ ನಂಬರ್ ಇದೆ, ಕಮೆಂಟ್ ಹಾಕಿ. ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ. ಡೆಫಿನೆಟಾಗಿ ನಾನು ಫ್ರೀ ಆದಾಗ ರಿಪ್ಲೈ ಮಾಡ್ತೀನಿ ಅಂತ. ಇವಾಗಲೇ 5 ಪೈಸಾ ಖರ್ಚಿಲ್ಲದೆ ನೀವು ಮನೇಲಿ ಈ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡ್ಕೋಬೋದು. ಏನು 2 to 3 ಮಿನಿಟ್ಸ್ ಅಷ್ಟೇ ಇದು ರೆಡಿ ಮಾಡೋಕ್ಕೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.